ಎಸ್ ಕುಡ್ಚಿ ಬಾಗಲಕೋಟೆ ರೈಲು ಮಾರ್ಗ ಪೂರ್ಣಗೊಳಿಸಲು ಜನಜಾಗೃತಿ ಕಾರ್ಯಕ್ರಮ. ಮಹಾಲಿಂಗಪುರ ನಗರದಲ್ಲಿ ಜನಜಾಗೃತಿ ಕಾರ್ಯಕ್ರಮ. ಎಸ್ ಮಹಾಲಿಂಗಪುರ ನಗರದಲ್ಲಿ ರೈಲ್ವೆ ಯೋಜನೆಯ ಬಗ್ಗೆ ಜನಜಾಗೃತಿ ಕಾರ್ಯಕ್ರಮ. ಜಮಖಂಡಿಯವರ ನಗರದವರೆಗೆ ತುಂಡು ಗುತ್ತಿಗೆ ನೀಡಿ ರೈಲ್ವೆ ಕಾಮಗಾರಿ ಪೂರ್ಣಗೊಳಿಸಿ ಕುತುಬುದ್ದೀನ್ ಕಾಜಿ ಆಗ್ರಹ. ಎಸ್ ಬಾಗಲಕೋಟೆ ಕುಡ್ಚಿ ರೈಲ್ವೆ ಮಾರ್ಗ ಪೂರ್ಣಗೊಳಿಸುವ ಬಗ್ಗೆ ಸ್ಪಷ್ಟನೆ ನೀಡುವ ಅಭ್ಯರ್ಥಿಗೆ ಎಸ್ ರೈಲ್ವೆ ಯೋಜನೆ ಬಗ್ಗೆ ಮತದಾನ ನೀಡಬೇಕು ಎಂದು ಜನರಲ್ಲಿ ಜಾಗೃತಿ ಮೂಡಿಸುತ್ತೇನೆ. ಕುತುಬುದ್ದೀನ್ ಕಾಜಿ ಹೇಳಿಕೆ. ಎಸ್ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಕುತುಬುದ್ದೀನ್ ಕಾಜಿ ಹೇಳಿಕೆ. ಆದ್ರೆ 16-17 ಇದು ಪೂರಾ ಆಗಬೇಕಾಗಿತ್ತು. ಅಂದ್ರೆ ಬಾಗಲಕೋಟೆಯಿಂದ ಕುಡ್ಚಿವರೆಗೆ ಕಾಮಗಾರಿ ಮುಗಿದು ನಾವು ರೈಲ್ವೆದಾಗ ಹತ್ತಿ ಅಡ್ಡಾಡಬೇಕಾಗಿತ್ತ. ಇನ್ನು ಮಟ್ಟ ಈಗ ಅದನ್ನ ಹಂಗ ಇದ್ದದು. ಸರ್ಕಾರದ ನಿಯಮ ಆದೇಶ ಏನಿತ್ತು ಅಂದ್ರೆ 16-17 ಮುಗಿಬೇಕಂತ ಹೇಳಿ ಆದೇಶ ಐತಿ. ಆದ್ರೆ ದುರ್ದಯ ಅದನ್ನ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಅವರು ಇದ್ರ ಬಗ್ಗೆ ಬೇಡ ಹಚ್ಚಿಲ್ಲ, ಸರಿಯಾಗಿ ಡೆವಲಪ್ ಮಾಡಿಲ್ಲ. ನಾವು 2012 ಬಾಗಲಕೋಟೆಯಿಂದ ಸಂಜೆವರೆಗೆ ನಮ್ಮ 50 ಬರ್ತಿತ್ತು. ನಾವು ಭೂಸ್ವಾಧೀನ ಪಡಿಸ್ಕೊಂಡು ಸಕ್ಕರೆ ಕೃಷಿ ಮೇಲನ್ನು ತಂದು ನಿಲ್ಲಿಸ್ತೀವಿ. ಆದ್ರೆ ಈ ಕಡೆ ಈ ಭಾಗಗಳ ಅಂದ್ರೆ ಮುಗೋಳ, ಜಮಖಂಡಿ, ರಸ್ತೆ ಬನಟ್ಟಿ, ಈ ಭಾಗ ದೊಡ್ಡ ಘಟಾನುಘಟಿಗಳು ಮಂತ್ರಿಗಳದಾರ, ದೊಡ್ಡ ನೆಲೆಗಳದಾರ, ಸರ್ಕಾರದಲ್ಲಿ ಪ್ರಭಾವ ಬೀರ್ಯಾರ. ಮತ್ತೆ ನಾವೇನಿರ್ತೀವಿ ಆ ಭಾಗದಾಗ ನೋಡ್ಬೋದು. ನಮ್ಮ ಭಾಗ ನಮ್ಮ ಗಾಡಿನ ತಂದು 2016 ನಿರ್ಧರಿಸ್ತೀವಿ. ಆದ್ರೆ ಈ ಕಡೆ ಏನೂ ಕೆಲಸ ಆಗಿದ್ದಿಲ್ಲ. ಆ ನಿಟ್ಟಿನೊಳಗೆ ನಮ್ಮೆಲ್ಲ ಸಹಕಾರ, ನಮ್ಮೆಲ್ಲ ಬೆಂಬಲದೊಂದಿಗೆ ನಾವು 2017, 18, 19, 24 ವರ್ಷ ನಾನು ಎಲ್ಲ ಜಿಲ್ಲಾ ಅಸಿಸ್ಟೆಂಟ್ ಕಮಿಷನರ್ ಕಾರ್ಯಾಲಯದೊಳಗೆ ಸತ್ಯಾಗ್ರಹ ಮಾಡಿದೆ. ಲೋಕಾಪುರ, ಉಗೋಳ, ಜಮಖಂಡಿ ಎಲ್ಲ ಮಾಡ್ತಾರೆ. ಮತ್ತೆ ಚಳವಳಿ ಮಾಡಿದೆ, ಅವೆಲ್ಲ ಬರ್ತಿದ್ವಿ. ಆಮೇಲೆ ಅರೆ ಬತ್ತನೆಯಾಗಿ ಬಾಗಲಕೋಟೆಯಿಂದ ಕರ್ಕೊಂಡು ಹೋದೆ. ಅಂದಾಗ ಒಂದು ಅದಕ್ಕೆ ರೂಪ ಬಂತು. ಈಗ ಬಂತು ಲೋಕಾಪುರದ ನಿಂತೈತಿ. ಈ ಕಡೆ ನಾವೇನಂತೀವಿ, ನಾವು ಸರ್ಕಾರದಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ 50-50 ಅನುಪಾತದಲ್ಲಿ ಅಂದರೆ ಅವ್ರ ಅರ್ಧ ಇವ್ರ ಅರ್ಧ ಹೊಸ ಕೊಡಬೇಕಾಗುತ್ತೆ. ನಾವು ಯಾಕೆ ರೊಕ್ಕ ಕೊಡಬೇಕು ಅಂದ್ರೆ ರಾಜ್ಯ ಸರ್ಕಾರ ರೊಕ್ಕ ಯಾಕೆ ಕೊಡಬೇಕು? ನಮ್ಮ ಜನರಿಗೆ ಅನುಕೂಲ ಆಗಿ ನಮ್ಮ ಜನರು ರೈಲ್ವೆದಾಗ ಬೇಡಿ ಅನ್ನುವಂಥ ಒಂದು ಹಿತದೃಷ್ಟಿಯಿಂದ ಒಂದು ಒಳ್ಳೆಯ ಚಿಂತನೆಯಿಂದ ರೈಲ್ವೆ ಇಲಾಖೆಗೆ ಜನರಿಗೆ ಅನುಕೂಲ ಆಗಲಿ ಅಂತ ದುಡ್ಡು ನಾವು ಭೂಮಿಯನ್ನು ನೀವು ಕೊಡಾಕತ್ತೀವಿ. ಆದ್ರೆ ನೀವೇನಾದ್ರು ಮಾಡಿ ಏನಂತೀರಿ ಅಂದ್ರೆ ದೊಡ್ಡ ದೊಡ್ಡ ಉದ್ಯೋಗಗಳಿಗೆ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಗೆ ಲೈನ್ ಕೊಡ್ತೀವಿ.